Welcome girls to this session. In this session we will be studying about AACR2 again. So before we could go to AACR2 entries, let us recap what we studied in the last session. In the last session we studied about Anglo-American cataloging rules, the kinds of entries according to AACR2, that is main entry, added entry and reference entry. Main entry is the complete catalog record of an item or a document ಅಂತ ಹೇಳ್ಬೋದು. Each document gets one main entry. ಅಂದರೆ ಪ್ರತಿ ಡಾಕ್ಯುಮೆಂಟು ಕೂಡ ನಾವು main entry ಮಾಡಲೇಬೇಕಾಗುತ್ತೆ. Right. So in this session we will be studying about other types or other kinds of entries which are made in AACR 2. First we will know what is unit card. A unit card is a basic catalog card in the form of a main entry which when duplicated may be used as a unit for all other entries for that work in the catalog by the addition of the appropriate headings. So main entry, as I told you girls, it is very important in AACR 2. Once you prepare the main entry correctly, that main entry card which acts as a unit card can be used for other entries also. Yakandre there will be no change in other entries when the main entry is made correctly in AACR 2. Okay, so main entry card ಅನ್ನೇ ಇಟ್ಕೊಂಡು ಹ್ಯಾಂಡ್ ರಿಟನ್ ಅಲ್ಲಾದರೂ ಸರಿ ಅಥವಾ ಟೈಪ್ ಮಾಡಿದರೂ ಸರಿ ಅಥವಾ ಕಂಪ್ಯೂಟ್ರಲ್ಲೇ ನಾವು ಕಾರ್ಡ್ಸ್ ತೊಗೊಂಡ್ರೂ ಸರಿ ಆಯಿತಾ, ಅಲ್ಲಿ ನಾವು ಈ ಮೇನ್ ಎಂಟ್ರಿಯನ್ನು ಇಟ್ಕೊಂಡು ಹೆಡ್ಡಿಂಗ್ ಸೆಕ್ಷನಲ್ಲಿ, ಎಲ್ಲಿ ಲೀಡಿಂಗ್ ಸೆಕ್ಷನ್ ಅಂತ ಹೇಳ್ತೀವಲ್ಲ, ಆ ಲೀಡಿಂಗ್ ಸೆಕ್ಷನಲ್ಲಿ ಆಥರ್ ಎಂಟ್ರಿಗಿಂತ ಮೇಲ್ಗಡೆ, ದಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ ದ ಸೆಕೆಂಡ್ ಇಂಡೆಂಟ್, ಯು ಕ್ಯಾನ್ ರೈಟ್ ದಿ ಅದರ್ ಎಂಟ್ರೀಸ್ ಆರ್ ಯು ಕ್ಯಾನ್ ಟೈಪ್ ದಿ ಅದರ್ ಎಂಟ್ರೀಸ್. ಲೈಕ್ ಫಾರ್ ಎಕ್ಸಾಂಪಲ್ ಸೆಕೆಂಡ್ ಆಥರ್ ಬರೀಬೇಕು ಅಂತ ಹೇಳಿದರೆ ಫಸ್ಟ್ ಮೇನ್ ಎಂಟ್ರಿ ಕಾರ್ಡನ್ನೇ ಇಟ್ಕೊಂಡು ನಾವು ಎಲ್ಲಿ ಲೀಡಿಂಗ್ ಸೆಕ್ಷನಲ್ಲಿ ಎಬವ್ ದಿ ಆಥರ್ you can write the second author entry, that becomes another card for author entry. ಇದೇ ಥರ ಸಬ್ಜೆಕ್ಟು, ಟೈಟಲು, ಸೀರೀಸು ಅನ್ನು ಕೂಡ ಬರ್ಕೊಂಡು ಹೋಗ್ಬೋದು. ಸೊ ದೇರ್ ಇಸ್ ನೋ ಚೇಂಜಸ್ ಇನ್ ದ ಎಂಟ್ರಿ ಎಕ್ಸೆಪ್ಟ್ ಫಾರ್ ದೋಸ್ ವಿಚ್ ವಿ ರೈಟ್ ಇನ್ ದಿ ಲೀಡಿಂಗ್ ಸೆಕ್ಷನ್, ದಟ್ ಈಸ್ ಎಬವ್ ದಿ ಆಥರ್. ಅರ್ಥ ಆಗ್ತಾ ಇದೆಯಾ? ಸೊ ಮೇನ್ ಎಂಟ್ರಿ ನಾವು ಪಕ್ಕಾ ಮಾಡಿಬಿಟ್ರೆ ಅಥವಾ ಕರೆಕ್ಟಾಗಿ ಮಾಡಿದರೆ ಅದರ್ ಎಂಟ್ರೀಸನ್ನು ನಾವು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೆ ಮೇನ್ ಎಂಟ್ರಿನ ನಾವು ಯೂನಿಟ್ ಕಾರ್ಡ್ ಅಥವಾ ಬೇಸಿಕ್ ಕ್ಯಾಟಲಾಗ್ ಕಾರ್ಡ್ ಅಂತ ಹೇಳ್ತೀವಿ. ಎಲ್ಲಿ? AACR 2 ಅಲ್ಲಿ. ಓಕೆ, ಬೈ ಡೂಯಿಂಗ್ ದಿಸ್ ಯು ಕ್ಯಾನ್ ಸೇವ್ ದಿ ರೈಟಿಂಗ್ಸ್. ಹೌದಾ? ಸೊ ಇದು ಯೂನಿಟ್ ಕಾರ್ಡಿಂದ ನಮಗೆ ಆದಷ್ಟು ಎಕನಾಮಿಕಲ್ ಆಗಿ ವರ್ಕ್ ಆಗುತ್ತೆ. ಆ್ಯಡೆಡ್ ಎಂಟ್ರೀಸನ್ನು ಈಸಿಯಾಗಿ ಮಾಡ್ಕೋಬೋದು, ಯಾವುದೇ ಶ್ರಮ ಇಲ್ಲದೆ ನಾವು ಆ್ಯಡೆಡ್ ಎಂಟ್ರೀಸನ್ನು ಮಾಡ್ಕೋಬೋದು. ಹಂಗಾಗಿ ಇದನ್ನು ಎಕನಾಮಿಕಲ್ ಅಂತ ಹೇಳ್ತೀವಿ. ಸೊ AACR 2 ಈಸ್ ಕನ್ಸಿಡರ್ಡ್ ಟು ಬಿ ಎಕನಾಮಿಕಲ್. ಓಕೆ, ಆ್ಯಂಡ್ ದಿಸ್ information or the unit card gives the complete information about the document and which entries has to be done as a added entry. All the entries will be given in the main entry. ಅದಕ್ಕೆ main entryಯನ್ನು ಯೂನಿಟ್ ಕಾರ್ಡ್ ಅಥವಾ ಬೇಸಿಕ್ ಕ್ಯಾಟಲಾಗ್ ಕಾರ್ಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಆ್ಯಡೆಡ್ ಎಂಟ್ರೀಸ್. ಈಗಾಗಲೇ ನಾವು ಮೇನ್ ಎಂಟ್ರಿ ಬಗ್ಗೆ ಮಾತಾಡಿದ್ದೀವಿ ಲಾಸ್ಟ್ ಸೆಷನ್ನಲ್ಲಿ. ಮೇನ್ ಎಂಟ್ರಿ ಆದಮೇಲೆ ನೆಕ್ಸ್ಟು ಬರುವಂಥ ಎಂಟ್ರಿ ಯಾವುದು ಅಂತ ಹೇಳಿದರೆ ಆ್ಯಡೆಡ್ ಎಂಟ್ರಿ. ವಾಟ್ ಈಸ್ ಆ್ಯಡೆಡ್ ಎಂಟ್ರಿ? ಆ್ಯಡೆಡ್ ಎಂಟ್ರಿ ಅಂದರೆ ಏನು ಮಕ್ಕಳೇ? ಆ್ಯಡೆಡ್ ಎಂಟ್ರಿ ಇಸ್ ಎ ಅಡಿಷ್ನಲ್ ಎಂಟ್ರಿ ಟು ದ ಮೇನ್ ಎಂಟ್ರಿ. ಅಂದರೆ ಯಾವ ಎಂಟ್ರೀಸನ್ನು ನಾವು ಒಂದು ಪುಸ್ತಕಕ್ಕೆ ಮಾಡ್ತೀವೋ ಅವುಗಳನ್ನು ನಾವು ಆ್ಯಡೆಡ್ ಎಂಟ್ರೀಸ್ ಅಂತ ಹೇಳ್ತೀವಿ, ಅಪಾರ್ಟ್ ಫ್ರಮ್ ದಿ ಮೇನ್ ಎಂಟ್ರಿ. ಮೇನ್ ಎಂಟ್ರಿಯನ್ನು ಬಿಟ್ಟು ಬಾಕಿ ಎಂಟ್ರೀಸನ್ನು ಯಾವ್ದು ಮಾಡ್ಕೊಂಡು ಹೋಗ್ತೀವೋ ಅದನ್ನು ನಾವು ಆ್ಯಡೆಡ್ ಎಂಟ್ರೀಸ್ ಅಂತ ಹೇಳ್ತೀವಿ. Added entries are also called as a secondary entry. The main entry is the first one. Added entries are second one. ಅದಕ್ಕೆ ಅದನ್ನು secondary entry ಅಂತ ಹೇಳ್ತೀವಿ. It is also called as a supplement to the main entry. Main entry ಗೆ supplement is the added entries. Now
ಆ್ಯಡೆಡ್ ಎಂಟ್ರೀಸಲ್ಲಿ ಯಾವ ಎಂಟ್ರೀಸನ್ನು ಮಾಡ್ತೀವಿ? ಆ್ಯಡೆಡ್ ಎಂಟ್ರೀಸಲ್ಲಿ ಆಥರ್ ಎಂಟ್ರಿ ಮಾಡ್ತೀವಿ. ದಟ್ ಈಸ್ ಆಥರ್ ಎಂಟ್ರಿ ಅಂದರೆ ಒಂದು ಆಥರ್ ಇದ್ದರೆ ಮಾತ್ರ ಅಲ್ಲ, 2 ಆಥರು, 3 ಆಥರು, 3ಕ್ಕಿಂತ ಜಾಸ್ತಿ ಆಥರ್ ಇದ್ದಾಗ ಆಥರ್ ಎಂಟ್ರಿಯನ್ನು ಮಾಡ್ತೀವಿ. ದೇ ಆರ್ ಕಾಲ್ಡ್ ಆಸ್ ಜಾಯಿಂಟ್ ಆಥರ್ಸ್. ಏನಂತ ಕರಿತೀವಿ? ಜಾಯಿಂಟ್ ಆಥರ್ಸ್ ಅಂತ ಕರಿತೀವಿ. ದೆನ್ ಎಡಿಟರ್ಸ್, ಟ್ರಾನ್ಸ್ಲೇಟರ್ಸ್, ಕೊಲಾಬ್ರೇಟರ್ಸ್, ಇಲ್ಲಸ್ಟ್ರೇಟರ್ಸ್, ಇವ್ರನ್ನ ಏನಂತ ಕರಿತೀವಿ? ಕಂಪೈಲರ್ಸು ಆಗಿರ್ಬೋದು. ಇವರನ್ನೆಲ್ಲ ನಾವು ಕೊಲಾಬರೇಟರ್ಸ್ ಅಂತ ಹೇಳ್ತೀವಿ. ಆಥರನ್ನು ಬಿಟ್ಟು ಕೊಲಾಬರೇಟರ್ಸ್ಗೂ ಕೂಡ ನಾವು ಆ್ಯಡೆಡ್ ಎಂಟ್ರಿಯನ್ನು ಕೊಡ್ತೀವಿ. ಇದಲ್ಲದೆ ಟೈಟಲ್ ಎಂಟ್ರಿನೂ ಕೊಡ್ತೀವಿ, ಸಬ್ಜೆಕ್ಟ್ ಎಂಟ್ರಿನೂ ಕೊಡ್ತೀವಿ, ಸೀರೀಸ್ ಎಂಟ್ರಿನೂ ಕೊಡ್ತೀವಿ. ಆಯಿತಾ? ಇವುಗಳೆಲ್ಲ ಎಲ್ಲಿ ಮಾಡ್ತೀವಿ? ಆ್ಯಡೆಡ್ ಎಂಟ್ರೀಸಲ್ಲಿ ಮಾಡ್ತೀವಿ. ಮೇನ್ ಎಂಟ್ರಿಯನ್ನು ಬಿಟ್ಟು ಆ್ಯಡೆಡ್ ಎಂಟ್ರೀಸನ್ನು ಇವ್ರಿಗೋಸ್ಕರ ನಾವು ಕೊಡ್ತೀವಿ. ದಟ್ ಈಸ್ ಆಥರ್ಸ್ ಲೈಕ್ ಜಾಯಿಂಟ್ ಆಥರ್ಸ್, ಎಡಿಟರ್ಸ್, ಟ್ರಾನ್ಸ್ಲೇಟರ್ಸ್, ಇಲ್ಲಸ್ಟ್ರೇಟರ್ಸ್, compilers and any other collaborators. Then we give the title entry, then the series entry and the subject entry. Subject headings ಅನ್ನು ಕೊಟ್ಟು subject entries ಅನ್ನು ಮಾಡ್ತೀವಿ. Okay, these are the entries which are made as added entries in AACR2. Next is the reference entry. ರೆಫ್ರೆನ್ಸ್ ಎಂಟ್ರಿ ಅಂದರೆ ಏನು? ರೆಫ್ರೆನ್ಸ್ ಈಸ್ ಎ ಡೈರೆಕ್ಷನ್ ಫ್ರಮ್ ಒನ್ ಹೆಡ್ಡಿಂಗ್ ಎಂಟ್ರಿ ಟು ಅನದರ್. ಇಟ್ ಈಸ್ ಎ ಡೈರೆಕ್ಷನ್. ಇಟ್ ಡೈರೆಕ್ಟ್ಸ್ ದಿ ಎಂಟ್ರಿ ಟು ಅನದರ್ ಎಂಟ್ರಿ. ಅದನ್ನೇ ನಾವು ರೆಫ್ರೆನ್ಸ್ ಎಂಟ್ರಿ ಅಂತ ಕರಿತೀವಿ. ಅಂದರೆ ರೆಫ್ರೆನ್ಸ್ ಎಂಟ್ರಿಯಲ್ಲಿ ನಾವು ಪೂರ್ತಿ ಮಾಹಿತಿಯನ್ನು ಕೊಡೋದಿಲ್ಲ, ಬದಲಿಗೆ ನಾವು ಆ ಪೂರ್ತಿ ಮಾಹಿತಿ ಎಲ್ಲಿ ಸಿಕ್ಕುತ್ತೆ ಅನ್ನುವಂತಹ ಡೀಟೇಲ್ಸನ್ನು ಕೊಡ್ತೀವಿ. ಅಂದರೆ ಡೈರೆಕ್ಟ್ ಮಾಡ್ತೀವಿ. ಅದಕ್ಕೆ ಅದನ್ನು ರೆಫ್ರೆನ್ಸ್ ಎಂಟ್ರಿ ಅಂತ ಕರಿತೀವಿ. ರೆಫ್ರೆನ್ಸ್ ಎಂಟ್ರಿಯಲ್ಲಿ 2 ವಿಧವಾದ ರೆಫ್ರೆನ್ಸ್ ಎಂಟ್ರಿ ಇದೆ. ಒಂದು ಸಿ ಎಂಟ್ರಿ ಆ್ಯಂಡ್ ಇನ್ನೊಂದು ಸಿ ಆಲ್ಸೋ ರೆಫ್ರೆನ್ಸ್ ಎಂಟ್ರಿ. ಸೊ ಸಿ ಎಂಟ್ರಿ ರೆಫ್ರೆನ್ಸ್ ಎಂಟ್ರಿದು ಏನು ಕೆಲಸ ಅಂತ ಹೇಳಿದರೆ, ಇಟ್ ಡೈರೆಕ್ಟ್ಸ್ ದ ಯೂಸರ್ ಆಫ್ ಅ ಕ್ಯಾಟಲಾಗ್ ಫ್ರಮ್ ಎ ಫಾರ್ಮ್ ಆಫ್ ಅ ನೇಮ್ ಆಫ್ ಅ ಪರ್ಸನ್, ಅ ಕಾರ್ಪೊರೇಟ್ ಬಾಡಿ, the title or subject or series under which the user might be expected to look. So ಇಲ್ಲಿ C reference entry will always direct the users to that part of a entry which is present in the added entry. Like for example, ಈಗ ನಾವು ಒಂದು ಎಕ್ಸಾಂಪಲ್ ತಗೊಳ್ಳೋಣ. If suppose the name of a author, ದ ಆಥರ್ ಆಸ್ ಸ್ಯೂಡೋನಿಮಸ್ ನೇಮ್ ಅಂತ ಇಟ್ಕೊಳ್ಳೋಣ. ಸೊ ನಾವು ಎಂಟ್ರಿ ಹೆಂಗೆ ಮಾಡಿರ್ತೀವಿ ಅಂದರೆ, ಸ್ಯೂಡೋನಿಮಸ್ ಎಂಟ್ರಿಯಲ್ಲಿ ಅಂದರೆ ಫಿಕ್ಷಿಯಸ್ ನೇಮ್ ಆಫ್ ಆಥರಲ್ಲಿ ನಾವು ಮೇನ್ ಎಂಟ್ರಿಯನ್ನು ಮಾಡಿರ್ತೀವಿ ಅಂತ ಇಟ್ಕೊಳ್ಳೋಣ. ಆಯಿತಾ? ಆವಾಗ ರೆಫ್ರೆನ್ಸ್ ಎಂಟ್ರಿಯಲ್ಲಿ ನಾವು ರಿಯಲ್ ನೇಮ್ ಆಫ್ ದ ಆಥರ್ಗೆ ಒಂದು ಎಂಟ್ರಿ ಕೊಡ್ತೀವಿ. ಆಯಿತಾ? ಸೊ ಅಲ್ಲಿ ರಿಯಲ್ ನೇಮ್ ಆಫ್ ದ ಆಥರನ್ನು ಲೀಡಿಂಗ್ ಸೆಕ್ಷನಲ್ಲಿ ಬರೆದಾದ್ಮೇಲೆ ಸಿ ಮೇನ್ ಎಂಟ್ರಿಯಲ್ಲಿ ಆ ಆಥರ್ಗೆ ಹೆಸರು ಏನಿದೆಯೋ, ದಟ್ ಈಸ್ ದ ಸ್ಯೂಡೋನಿಮಸ್ ನೇಮ್ ಆಫ್ ದ ಆಥರ್ ಏನಿದೆಯೋ ಆ ಎಂಟ್ರಿಯನ್ನು ಕೊಡ್ತೀವಿ. ಅರ್ಥ ಆಯ್ತಾ? ಲೈಕ್ ಫಾರ್ ಎಕ್ಸಾಂಪಲ್, ಈಗ ಕುವೆಂಪುನ ತಗೊಳ್ಳೋಣ. ಕುವೆಂಪು ಅವರ ಹೆಸರು ನಿಮಗೆ ಚೆನ್ನಾಗಿ ಗೊತ್ತು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ರಿಯಲ್ ನೇಮ್ ಆಫ್ ದ ಆಥರ್ ಇಸ್ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಆದರೆ ಅವರು ಕುವೆಂಪು ಅಂತಲೇ ಫೇಮಸ್ ಆಗಿರೋದು. ಹೌದಾ? ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ ಯಾರೂ ಕರೆಯೋದಿಲ್ಲ, ಬದಲಿಗೆ ಅವರನ್ನು ನಾವು ಕುವೆಂಪು ಅಂತಲೇ ಅವ್ರನ್ನ ರೆಕಗ್ನೈಸ್ ಮಾಡ್ತೀವಿ. ಸೊ ಮೇಯ್ನ್ ಎಂಟ್ರಿಯಲ್ಲಿ ಅವ್ರಿಗೆ ಎಂಟ್ರಿ ಕೊಡಬೇಕಾದ್ರೆ ಕುವೆಂಪು ಅಂತ ಕೊಟ್ಟಿರ್ತೀವಿ. ಅರ್ಥ ಆಯ್ತಾ? ಬಟ್ ರೆಫ್ರೆನ್ಸ್ ಎಂಟ್ರಿಗೆ ಬಂದಾಗ ರಿಯಲ್ ನೇಮ್ ಆಫ್ ದ ಆಥರ್ಗೂ ಒಂದು ಎಂಟ್ರಿ ಕೊಡ್ತೀವಿ, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ, ಸಿ ಕುವೆಂಪು ಅಂತ ಕೊಟ್ಟಿರ್ತೀವಿ. ಸಿ ಅಂದರೆ ಏನು? ಇಟ್ ಈಸ್ ಎ ರೆಫರೆನ್ಸ್ ಎಂಟ್ರಿ. ಅಂದರೆ ಏನು ಹೇಳ್ತಾ ಇದ್ದೀವಿ? ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಬೇರೆ ಅಲ್ಲ, ಅವ್ರು ಯಾರು? ಕುವೆಂಪು. ಅಂದರೆ ಅಲ್ಲಿ ಡೈರೆಕ್ಟ್ ಮಾಡ್ತಾ ಇದ್ದೀವಿ. ಯಾವ ಎಂಟ್ರಿ ನೀವು ನೋಡಬೇಕು? ಕುವೆಂಪು ಎಂಟ್ರಿನ ನೋಡಿ ಅಂತ ಹೇಳ್ತೀವಿ. ಸೊ ಕುವೆಂಪು ಎಂಟ್ರಿಯನ್ನು ನೋಡಿದಾಗ ಆ ಪರ್ಟಿಕ್ಯುಲರ್ ಯೂಸರ್ಗೆ ಕುವೆಂಪು ಎಂಟ್ರಿ ನೋಡಿದ ತಕ್ಷಣ ಕುವೆಂಪು ಅವರು ಯಾವ ಪುಸ್ತಕ ಬರೆದಿದ್ದಾರೆ, ಕುವೆಂಪು ಅಂದರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನೇ, ಆ ಪುಸ್ತಕದ ಡೀಟೇಲ್ಸ್ ಏನು ಎಲ್ಲ ಪೂರ್ತಿ ಅವರಿಗೆ ಮಾಹಿತಿ ಮೇಯ್ನ್ ಎಂಟ್ರಿಯಲ್ಲಿ ಸಿಕ್ಬಿಡುತ್ತೆ. ಆಯಿತಾ? ಸೊ ಇದು ಬರೀ ಆಥರ್ಗೆ ಮಾತ್ರ ಅಲ್ಲ,
ಟೈಟಲ್ಗೂ ರೆಫರೆನ್ಸ್ ಎಂಟ್ರಿ ಕೊಡ್ತೀವಿ, ಸಬ್ಜೆಕ್ಟ್ಗೂ ಕೂಡ ರೆಫರೆನ್ಸ್ ಎಂಟ್ರಿ ಕೊಡ್ತೀವಿ, ಸೀರೀಸ್ಗೂ ಕೂಡ ಸಮ್ಟೈಮ್ಸ್ ನಾವು ರೆಫರೆನ್ಸ್ ಎಂಟ್ರಿಯನ್ನು ಕೊಡಬೇಕಾಗುತ್ತೆ. ಇದನ್ನು ನಾವು ಸಿ ಎಂಟ್ರಿ ಅಂತ ಹೇಳ್ತೀವಿ. ಸಿ ಎಂಟ್ರಿ ಈಸ್ ಆಲ್ಸೋ ಅ ಟೈಪ್ ಆಫ್ ರೆಫರೆನ್ಸ್ ಎಂಟ್ರಿ. ದೆನ್ ನೆಕ್ಸ್ಟ್ ಇಸ್ ಸಿ ಆಲ್ಸೋ ರೆಫರೆನ್ಸ್ ಎಂಟ್ರಿ. Now what is the function of see also reference entry is it directs the user from one name heading or uniform title to another that is related to it. ಯಾವುದೇ ಒಂದು ಟೈಟಲ್ ಆಗಲಿ ಆಥರ್ ಆಗಲಿ ವೆನ್ ಇಟ್ ಇಸ್ ರಿಲೇಟೆಡ್ ಟು ಸಮ್ ಅದರ್ ಯೂನಿಫಾರ್ಮ್ ಟೈಟಲ್ ಆಗಿರ್ಬೋದು ಅಥವಾ ಹೆಡ್ಡಿಂಗ್ ಆಗಿರ್ಬೋದು, ಅದಕ್ಕೆ ರಿಲೇಟ್ ಆದಾಗ ವಿ ಟೆಲ್ ಸಿ ಆಲ್ಸೋ ದಟ್ ಪರ್ಟಿಕ್ಯುಲರ್ author, see also that particular title so that you can get the information about the author and the title ಅಂತ ಹೇಳ್ತೀವಿ. ಸೊ ಇಲ್ಲಿ ರೆಫರೆನ್ಸ್ ಎಂಟ್ರಿಯಲ್ಲಿ ಎರಡು ವಿಧವಾದ ರೆಫರೆನ್ಸ್ ಎಂಟ್ರಿ ಇದೆ, ಸಿ ಎಂಟ್ರಿ ಆ್ಯಂಡ್ ಸಿ ಆಲ್ಸೋ ರೆಫರೆನ್ಸ್ ಎಂಟ್ರಿ. ಇವೆರಡೂ ಕೂಡ ರೆಫರೆನ್ಸ್ ಎಂಟ್ರಿ ಅಂತ ಹೇಳ್ತೀವಿ. ರೆಫರೆನ್ಸ್ ಎಂಟ್ರಿ ತುಂಬ ಮುಖ್ಯ ಮಕ್ಕಳೇ. ಎಲ್ಲಿ ಅಂತ ಹೇಳಿದರೆ AACR ಸಕ್ಸಸ್ಫುಲ್ ಆಗಬೇಕು ಅಂತ ಹೇಳಿದರೆ ಯು ಶುಡ್ ಗಿವ್ ಅ ಲಾಟ್ ಆಫ್ ರೆಫರೆನ್ಸ್ ಎಂಟ್ರೀಸ್. ಯಾಕೆ ಅಂತ ಹೇಳಿದರೆ ಇಲ್ಲಿ ನಾವು ವರ್ಡ್ ಎಂಟ್ರಿ ಮಾಡ್ತಾ ಇರೋದ್ರಿಂದ ಆಲ್ ದಿ ಎಂಟ್ರೀಸ್ ವಿಚ್ ಆರ್ ಮೇಡ್ ಆರ್ ಸ್ಕ್ಯಾಟರ್ಡ್ ಇನ್ ದಿ ಕ್ಯಾಟಲಾಗಿಂಗ್. The cards are scattered and that is why it is very very difficult to find the entries. ಸೊ ಆವಾಗ ಏನು ಮಾಡಬೇಕು, ಈ ರೆಫರೆನ್ಸ್ ಎಂಟ್ರೀಸು ಮಾಡಿದರೆ ಯೂಸರ್ಸ್ಗೆ ಅವ್ರು ಯಾವ ಪುಸ್ತಕನ ಹುಡುಕ್ತಾ ಇದ್ದಾರೆ ಆ ಮೇನ್ ಎಂಟ್ರಿ ಆಗಿರ್ಬೋದು, ಸಬ್ಜೆಕ್ಟ್ ಎಂಟ್ರಿ ಆಗಿರ್ಬೋದು, ಅದನ್ನು ಅವರು ಪಕ್ಕಾ ನೋಡಲಿಕ್ಕೆ ಆಗುತ್ತೆ. ಅದಕ್ಕೆ ರೆಫರೆನ್ಸ್ ಎಂಟ್ರಿಗಳನ್ನು ಆದಷ್ಟು ನಾವು AACR2 ಅಲ್ಲಿ ಕೊಡ್ತೀವಿ. ಸೊ AACR2 ಸಕ್ಸಸ್ಫುಲ್ ಆಗಬೇಕು ಅಂತ ಹೇಳಿದರೆ ಈ ರೆಫರೆನ್ಸ್ ಎಂಟ್ರಿಗಳು ಮುಖ್ಯವಾದ ಕಾರಣ. Okay, that is why AACR2 entries always are bulky entries. Okay, arrangement also is difficult and it takes a lot of space in the catalog cabinet when you are using AACR2 because reference entries are more in AACR2. Right, to do these reference entries for subjects specially, we use Sears list of subject heading. This is a book which gives the subject headings of all the class numbers in A, which is written according to AACR2. Okay, DDC ಪ್ರಕಾರ ಇಲ್ಲಿ ಸಬ್ಜೆಕ್ಟ್ ಹೆಡ್ಡಿಂಗ್ಸ್ ಎಲ್ಲ ಕೊಟ್ಟಿರ್ತಾರೆ, ಅಲ್ಲಿ ಸಿ ಎಂಟ್ರಿನೂ ಕೊಟ್ಟಿರ್ತಾರೆ, ಸಿ ಆಲ್ಸೋ ಎಂಟ್ರಿನೂ ಕೊಟ್ಟಿರ್ತಾರೆ. ಅದನ್ನು ನೋಡ್ಕೊಂಡು ನಾವು ಸಬ್ಜೆಕ್ಟ್ ಹೆಡ್ಡಿಂಗ್ಸಲ್ಲಿ ಸಿ ಎಂಟ್ರಿ ಮತ್ತು ಸಿ ಆಲ್ಸೋ ಎಂಟ್ರೀಸನ್ನು ಮಾಡ್ಕೊಂಡು ಹೋಗ್ಬೋದು. ಸೊ ಸಿಯರ್ಸ್ ಲಿಸ್ಟ್ ಆಫ್ ಸಬ್ಜೆಕ್ಟ್ ಹೆಡ್ಡಿಂಗ್ ಇಸ್ ವೆರಿ ವೆರಿ ಯೂಸ್ಫುಲ್ ಫಾರ್ ಡೂಯಿಂಗ್ ದಿ ಸಬ್ಜೆಕ್ಟ್ references. Right girls? Then the organization of the description. Now whatever the descriptions we studied or AACR2 ಅಲ್ಲಿ ಎಂಟ್ರೀಸ್ ಮಾಡಬೇಕಾದ್ರೆ ಯಾವ ಥರ ನಾವು ಎಂಟ್ರೀಸನ್ನು ಮಾಡಬೇಕು ಅಥವಾ ಯಾವ ಎಂಟ್ರಿಗೆ ಯಾವ ಏರಿಯಾನ ಕೊಟ್ಟಿದ್ದಾರೆ, ದಟ್ ಈಸ್ ಕಾಲ್ಡ್ ಆಸ್ ದಿ ಆರ್ಗನೈಸೇಷನ್ ಆಫ್ ದಿ ಡಿಸ್ಕ್ರಿಪ್ಷನ್. ರೈಟ್, ಸೊ ದ ಫಸ್ಟ್ ಏರಿಯಾ ಈಸ್ ಟೈಟಲ್ ಆ್ಯಂಡ್ ಸ್ಟೇಟ್ಮೆಂಟ್ of responsibility area. So where you are writing the title and the statement of responsibility after the leading section, the next section which starts is the area 1 where you write the title. After the title you record or you write the statement of responsibility. Statement of responsibility anta helidre author name. This area is called as area 1. ಏರಿಯಾ 1 ಯಾವುದು? ಟೈಟಲ್ ಆ್ಯಂಡ್ ಸ್ಟೇಟ್ಮೆಂಟ್ ಆಫ್ ರೆಸ್ಪಾನ್ಸಿಬಿಲಿಟಿ ಏರಿಯಾ. ರೈಟ್, ದ ನೆಕ್ಸ್ಟ್ ಇಸ್ ಎಡಿಷನ್ ಏರಿಯಾ. ಎಡಿಷನ್ ಎಲ್ಲಿ ಬರೀತೀರಾ? ಆಫ್ಟರ್ ದ ಸ್ಟೇಟ್ಮೆಂಟ್ ಆಫ್ ರೆಸ್ಪಾನ್ಸಿಬಿಲಿಟಿ, ಆಫ್ಟರ್ ದಿ ಕೊಲಾಬರೇಟರ್ಸ್, ಇಫ್ ದೇರ್ ಆರ್ ಕೊಲಾಬರೇಟರ್ಸ್ they also come under the statement of responsibility apart from the author. The first preference is given to the author, then to the collaborator. After that comes the edition area. Edition area is called as area 2. Then next comes the material or type of publication, specific details area anta heltivi. This is area 3. What type of a material it is or what type of a publication it is, we give the details. The next is area 4. Area 4 consists of publication and distribution area. Publisher ಯಾರು, ಪ್ಲೇಸ್ ಆಫ್ ಪಬ್ಲಿಕೇಶನ್ ಏನು,
ಇಯರ್ ಆಫ್ ಪಬ್ಲಿಕೇಶನ್ ಯಾವುದು, ಅದನ್ನು ಇಂಪ್ರಿಂಟ್ ಇನ್ಫಾರ್ಮೇಷನ್ ಅಂತ ಹೇಳ್ತೀವಲ್ವಾ, ಆ ಇಂಪ್ರಿಂಟ್ ಇನ್ಫಾರ್ಮೇಷನ್ ಡೀಟೇಲ್ಸನ್ನು ಬರೆಯೋ ಏರಿಯಾ ಯಾವುದು ಅಂತ ಹೇಳಿದರೆ ದಟ್ ಈಸ್ ಏರಿಯಾ 4. ದೆನ್ ಏರಿಯಾ 5 ಫಿಸಿಕಲ್ ಡಿಸ್ಕ್ರಿಪ್ಷನ್ ಏರಿಯಾ, ಕೊಲೇಷನ್ ಅಂತ ಹೇಳ್ತೀವಲ್ವಾ, ರೈಟ್. ಕೊಲೇಷನಲ್ಲಿ ಪೇಜಿನೇಷನು, ದೆನ್ ಸೈಜ್, ಇಲಸ್ಟ್ರೇಷನ್ ಎಕ್ಸೆಟ್ರಾ, ದಟ್ ಈಸ್ ಕಾಲ್ಡ್ ಆಸ್ ಫಿಸಿಕಲ್ ಡಿಸ್ಕ್ರಿಪ್ಷನ್ ಏರಿಯಾ, ರೈಟ್. ಏರಿಯಾ 5. The next is series area. This is area 6. Sorry girls, ಇಲ್ಲಿ area 5 ಅಂತ ಇದೆ, it is area 6. So series area is area where the details about the series are written, right. The name of the series, the name of the series, the society which has brought down or a publisher who has brought that series, right. Then apart from that, the number of the series, all these comes under the series area, that is area 5. That is, it comes under physical description area itself, sorry. So ಹಾಗಾಗಿ ಇದನ್ನು ಕೂಡ ಏರಿಯಾ 5 ಅಲ್ಲೇ ಬರುತ್ತೆ. ಯಾಕೆ ಅಂದರೆ ಕೊಲೇಷನ್ ಡೀಟೇಲ್ಸ್ ಆದಮೇಲೆ ಅದನ್ನು ನಾವು ಬರಿತೀವಿ. ಕೊಲೇಷನ್ ಡೀಟೇಲ್ಸ್ ಆದಮೇಲೆ ಡಾಟ್ ಡ್ಯಾಶ್ ಅಂತ ಹೇಳಿ ಬ್ರ್ಯಾಕೆಟಲ್ಲಿ ಸೀರೀಸ್ ಇನ್ಫಾರ್ಮೇಷನ್ನ ಬರಿತೀವಿ. ಅದಕ್ಕೆ ಫಿಸಿಕಲ್ ಡಿಸ್ಕ್ರಿಪ್ಷನ್ ಏರಿಯಾನು ಸೀರೀಸ್ ಏರಿಯಾನು ಎರಡು 5 ಅಂತ ಹೇಳ್ತೀವಿ, ಆಯಿತಾ. ಸೊ ಫಿಸಿಕಲ್ ಡಿಸ್ಕ್ರಿಪ್ಷನ್ ಏರಿಯಾ, then series area, then notes area. notes area ಯಾವುದು ಅಂತ ಹೇಳಿದರೆ I already told you notes sectionally ಏನು ಅಂತ ಬರಿತೀವಿ ಅಂತ ಹೇಳಿ. the information which is very important and that is not written in any of these areas or it is not covered in any of these areas, that is area 1, area 2, area 3, area 4, area 5 ಎಲ್ಲೂ ಕವರ್ ಮಾಡಿಲ್ಲ ಅಂತ ಹೇಳಿದರೆ ಅಂಥ ಇನ್ಫಾರ್ಮೇಷನ್ ನಾವು ನೋಟ್ಸ್ ಏರಿಯಾಲಿ ಕವರ್ ಮಾಡ್ತೀವಿ. ಬಿಕಾಸ್ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ದ ರೀಡರ್ ಶುಡ್ ನೋ ಇಟ್ ಅಂತ ಹೇಳಿದಾಗ ಅದನ್ನು ನೋಟ್ಸ್ ಏರಿಯಾಲಿ ಕವರ್ ಮಾಡ್ತೀವಿ. ಆ ಏರಿಯಾನ ನಾವು ಏರಿಯಾ 6 ಅಂತ ಹೇಳ್ತೀವಿ. ದೆನ್ ಸ್ಟ್ಯಾಂಡರ್ಡ್ ನಂಬರ್ ಆ್ಯಂಡ್ ಟರ್ಮ್ಸ್ ಆಫ್ ಅವೈಲಬಿಲಿಟಿ ಏರಿಯಾ, ಇದನ್ನು ಏರಿಯಾ 7 ಅಂತ ಹೇಳ್ತೀವಿ. ಸ್ಟ್ಯಾಂಡರ್ಡ್ ನಂಬರ್ ISBN ನಂಬರ್ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಇನ್ಫಾರ್ಮೇಷನ್ ಅಬೌಟ್ ದ ಅವೈಲಬಿಲಿಟಿ ಇರ್ಬೋದು, ಅದನ್ನು ನಾವು ಏನು ಮಾಡ್ತೀವಿ ಏರಿಯಾ 7ಅಲ್ಲಿ ಹೇಳ್ತೀವಿ, ಆಯಿತಾ. ಸೊ ಟೋಟಲಿ 7 ಏರಿಯಾ ಇದೆ AACR 2 ಅಲ್ಲಿ. ನಾವು ರೆಕಾರ್ಡ್ ಮಾಡಬೇಕಾಗಿರೋ ಇನ್ಫಾರ್ಮೇಷನು ಇದೇ ಥರನೇ ರೆಕಾರ್ಡ್ ಮಾಡಬೇಕಾಗುತ್ತೆ, ವಿಚ್ ವಿ ವಿಲ್ ಸಿ ಹೌ ಟು ರೆಕಾರ್ಡ್ ದ ಇನ್ಫಾರ್ಮೇಷನ್ ಇನ್ ದಿ ನೆಕ್ಸ್ಟ್ ಕಮಿಂಗ್ ಸೆಷನ್ಸ್. ಓಕೆ, ಸೊ ಈ ಸೆಕ್ಷನ್ಗೆ ಸಂಬಂಧಪಟ್ಟಂತಹ MCQಸನ್ನು ನೋಡೋಣ. ಮೇನ್ ಎಂಟ್ರಿ ಈಸ್ ಆಲ್ಸೋ ನೋನ್ ಆ್ಯಸ್ ಡ್ಯಾಶ್ ಕಾರ್ಡ್. ಏನಂತ ಹೇಳ್ತೀವಿ, ಯೂನಿಟ್ ಕಾರ್ಡ್, ಆ್ಯಡೆಡ್ ಕಾರ್ಡ್, ರೆಫರೆನ್ಸ್ ಕಾರ್ಡ್, ಸಬ್ಜೆಕ್ಟ್ ಕಾರ್ಡ್. ಏನು ಹೇಳ್ತೀವಿ, ಯೂನಿಟ್ ಕಾರ್ಡ್. ಅದನ್ನೇನಂತ ಹೇಳ್ತೀವಿ, ಯೂನಿಟ್ ಕಾರ್ಡ್ ಅಥವಾ ಬೇಸಿಕ್ ರೆಕಾರ್ಡ್ ಅಂತ ಹೇಳ್ತೀವಿ, ಯೂನಿಟ್ ಕಾರ್ಡ್. ಡ್ಯಾಶ್ ಈಸ್ ಎ ಸಪ್ಲಿಮೆಂಟ್ ಟು ದ ಮೇನ್ ಎಂಟ್ರಿ. ಯಾವುದಪ್ಪ ಸಪ್ಲಿಮೆಂಟು, ಆ್ಯಡೆಡ್ ಎಂಟ್ರೀಸಾ, ಟ್ರೇಸಿಂಗ್ ಎಂಟ್ರಿನಾ, ಸಬ್ಜೆಕ್ಟ್ ಎಂಟ್ರಿನಾ ಅಥವಾ ರೆಫರೆನ್ಸ್ ಎಂಟ್ರಿನಾ? ಮೇನ್ ಎಂಟ್ರಿಗೆ ಸಪ್ಲಿಮೆಂಟ್ ಯಾವುದು? ಇಟ್ ಈಸ್ ಆ್ಯಡೆಡ್ ಎಂಟ್ರೀಸ್. ಎಸ್, ಇಟ್ ಈಸ್ added entries. A direction from one heading or entry to another is called dash entry. Direction from one heading or entry to another is called dash entry. Subject entry, author entry, reference entry, title entry. Yav entry? It is reference entry. Yes, good. Fourth one, there are dash number of description areas in AACR 2. ಎಷ್ಟು ಡಿಸ್ಕ್ರಿಪ್ಷನ್ ಏರಿಯಾಸ್ ಇದೆ? ಡಿಸ್ಕ್ರಿಪ್ಷನ್ ಏರಿಯಾಸ್, ಎನಿ ಆನ್ಸರ್? 3, 5, 4, 8. ದೇರ್ ಆರ್ 8 ನಂಬರ್ ಆಫ್ ಡಿಸ್ಕ್ರಿಪ್ಷನ್ ಏರಿಯಾಸ್. ಈಗಾಗಲೇ ನೋಡಿದ್ದೀವಿ. Then dash reference directs the user from one name heading to another that is related to it. ಅದಕ್ಕೆ ರಿಲೇಟ್ ಆಗಿರೋದು. Dash reference directs the user from one name heading to another that is related to it. C entry, C also entry, both A and B, none of the above. It directs the user from one name heading to another. It is C also entry. Right girls, any doubts in this session? Any doubts? So if no doubts, we will conclude with this session. Shall we conclude with this session girls? Yes. Thank you.